ಶಿವಾಜಿ ಅಂದರೆ ಬರೀ ಕೇಸರಿ ಶಾಲ್ನ ಯಾರೋ ಒಬ್ಬ ಜಾತಿಗೋ ಧರ್ಮಕ್ಕೋ ಸೀಮಿತವಾದ ಲೀಡರ್ ಅನ್ಕೊಂಡ್ರ? ಖಂಡಿತ ಅಲ್ಲ. ಆಸಾಮಿ ಧರ್ಮರಕ್ಷಕ ಹೌದು, ಆದರೆ ಮುಸ್ಲಿಮರನ್ನ ಕಂಡ್ರೆ ರಕ್ತ ಕುದಿಯೋ ಪರಧರ್ಮ ದ್ವೇಷಿ ಆಗಿರಲಿಲ್ಲ. ಅವನ ಬಾಡಿಗಾರ್ಡ್ ಸಿದ್ದಿ ಇಬ್ರಾಹಿಂ ಯಾರು? ಮುಸ್ಲಿಂ ಅಲ್ವಾ? ಮಸೀದಿಗಳಿಗೆ ಕಾವಲು ಹಾಕ್ತಿದ್ದ, ಯುದ್ಧದಲ್ಲಿ ಕುರಾನ್ ಸಿಕ್ಕರೆ ಕಣ್ಣಿಗೆ ಹೊತ್ಕೊಂಡು ಗೌರವದಿಂದ ವಾಪಸ್ ಕೊಡ್ತಿದ್ದ. ಇದರಲ್ಲೇ ಗೊತ್ತಾಗುತ್ತೆ ಇವತ್ತಿನ ವೋಟ್ ಬ್ಯಾಂಕ್ ಭಿಕ್ಷುಕರ ಥರ ಆತ ಓಟಿಗಾಗಿ ನಾಟಕ ಆಡ್ತಿಲ್ಲ ಅಂತ. ಇದು ಕಂಡ್ರಪ್ಪ ರಿಯಲ್ ಸೆಕ್ಯುಲರಿಸಮ್. ಹೆಣ್ಮಕ್ಳ ಬಗ್ಗೆ ಯಾರಾದರೂ ಲಘುವಾಗಿ ಮಾತಾಡಿದರೆ ನಾಲಿಗೆ ಸೀಳ್ತಿದ್ದ ಮಹಾಶಯವನು. ಶತ್ರುಗಳ ಹೆಂಟು ಸಿಕ್ಕಿದ್ರೆ ಮಡ್ಲಕ್ಕಿ ಸೀರೆ ಕೊಟ್ಟು ತಾಯಿ ಅಂತ ಕಾಲಿಗೆ ಬಿದ್ದು ಕಳಿಸ್ತಿದ್ದ. ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ನಡೀತಿರೋ ಅನಾಚಾರ ನೋಡಿದರೆ ಎಂಥ ಕಾಲ ಬಂತು, ಶಿವಾಜಿ ಥರದ ಒಬ್ಬ ಆಡಳಿತಗಾರ ಇರಬೇಕಿತ್ತು ಅನಿಸುತ್ತೆ. ಅಸಲಿಗೆ ಈ ಶಿವಾಜಿ ಮಹಾರಾಜರನ್ನ ಕನ್ನಡ ವಿರೋಧಿ ಅಂತ ಬಿಂಬಿಸಿದ್ದು ಇತಿಹಾಸ ಅಲ್ಲ ಗುರು, ಇದು ಪಕ್ಕಾ ಇವತ್ತಿನ ಪಾಲಿಟಿಕ್ಸ್. ಆ ಬೆಳಗಾವಿಯಲ್ಲಿ MES ಅನ್ನೋ ಕೆಲವು ಪುಂಡರು ಏನು ಮಾಡ್ತಾರೆ ಗೊತ್ತಾ? ಶಿವಾಜಿ ಫೋಟೋ ಇಟ್ಕೊಂಡು ಬಂದು ಕನ್ನಡಿಗರ ಎದೆ ಮೇಲೆ ಕಲ್ಲು ಹಾಕ್ತಾರೆ, ಕನ್ನಡದ ಬೋರ್ಡ್ಗಳಿಗೆ ಮಸಿ ಬಳಿತಾರೆ. ಈ ಕಂತ್ರಿಗಳು ಶಿವಾಜಿನ ತಮ್ಮ ಪಾರ್ಟಿ ಸಿಂಬಲ್ ಮಾಡ್ಕೊಂಡ್ಮೇಲೆ ನಮ್ಮ ಕನ್ನಡಿಗರ ರಕ್ತ ಕುದಿಯಲ್ವಾ? ನಮ್ಮನ್ನು ವಿರೋಧಿಸೋರ ದೇವರು ನಮಗೂ ಶತ್ರುನೇ ಅಂತ ಫಿಕ್ಸ್ ಆದರು. ಆದರೆ ಇಲ್ಲಿ ತಪ್ಪು ಶಿವಾಜಿದಲ್ಲ, ಆತನ ಹೆಸರಿಟ್ಕೊಂಡು ರೊಟ್ಟಿ ಸುಡ್ತಿರೋ ರಾಜಕೀಯ ಪುಢಾರಿಗಳದು. ಆ ಕಾಲದಲ್ಲಿ ಮೈಸೂರು ಒಡೆಯರಿಗೂ ಮರಾಠರಿಗೂ ಯುದ್ಧ ನಡೆದಿತ್ತು ನಿಜ, ಆದರೆ ಅದು ಭಾಷೆಯ ಜಗಳ ಆಗಿರಲಿಲ್ಲ. ಕನ್ನಡ ವರ್ಸಸ್ ಮರಾಠಿ ಅನ್ನೋದು ಶುದ್ಧ ಸುಳ್ಳು. ಅದು ಒಂದು ಸಾಮ್ರಾಜ್ಯಕ್ಕೂ ಇನ್ನೊಂದು ಸಾಮ್ರಾಜ್ಯಕ್ಕೂ ನಡೆದ ಕಾದಾಟ ಅಷ್ಟೇ. ಟಿಪ್ಪು ಸುಲ್ತಾನ್ ನಿಜಾಮರ ವಿರುದ್ಧ ಕತ್ತಿ ಮಸದ ಮಾತ್ರಕ್ಕೆ ಟಿಪ್ಪು ಮುಸ್ಲಿಂ ವಿರೋಧಿ ಆಗ್ತಾನಾ? ಇಲ್ಲ ತಾನೆ. ಇವತ್ತಿನ ಭಾಷಾ ಪ್ರೇಮದ ಕನ್ನಡ ಹಾಕ್ಕೊಂಡು ಇತಿಹಾಸ ಓದೋಕ್ಕೆ ಹೋದರೆ ಎಲ್ಲರೂ ಕನ್ನಡ ವಿರೋಧಿಗಳೇ ಆಗ್ತಾರೆ. ಜನರಲ್ಲಿ ಇನ್ನೊಂದು ದೊಡ್ಡ ಕನ್ಫ್ಯೂಷನ್ ಇದೆ. ಶಿವಾಜಿ ಸತ್ತ ಮೇಲೆ ಪೇಶ್ವೆಗಳ ಸೈನ್ಯ ನಮ್ಮ ಕರ್ನಾಟಕದ ಕಡೆ ಬಂದು ಲೂಟಿ ಮಾಡಿದ್ದು, ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿದ್ದು ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದಿದೆ. ಆದರೆ ಮರಾಠರು ಅಂದ ತಕ್ಷಣ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗೋದು ಎಷ್ಟು ಮಟ್ಟಿಗೆ ಸರಿ? ಪೇಶ್ವೆಗಳು ಮಾಡಿದ್ದ ಪಾಪಕ್ಕೆ ಛತ್ರಪತಿ ಶಿವಾಜಿಗೆ ಬೈಯೋದು ಎಂಥ ನಯ?